ನಿನ್ನ ಮಗಳು ನಮ್ಮನ್ನ ಮೇಲ್ಗಡೆ ರೂಮಲ್ಲಿ ಇರೋಕೆ ಹೇಳ್ತಾ ಇದ್ದಾಳೆ. ನಾವ್ಯಾಕೆ ಮೇಲ್ಗಡೆ ರೂಮಲ್ಲಿ ಇರಬೇಕು? ನಾನಿರಲ್ಲ. ನೀವು ಪರವಾಗಿಲ್ಲ, ನಮ್ಮನ್ನ ಹಿಂದೆ ಬಿಟ್ಬಿಟ್ಟು ನೀವು ಮುಂದೆ ಬಂದು ಈ ಮನೇಲಿ ನಿಮ್ಗೆ ಬೇಕಾದ ಕಡೆ ಇರೋ ತರ ಪಿತೂರಿ ಮಾಡಿದೀರಾ. ಏನ್ ಮಾತು ಅಂತ ಅಯ್ಯ ಎಲ್ಲರೂ ಒಟ್ಟಿಗೆ ತಾನೇ ಇದೀವಿ. ಮೇಲಿದ್ರೇನು ಕೆಳಗಡೆ ಇದ್ರೇನು? ನನಗೆ ಮೆಟ್ಲು ಹತ್ತಕ್ಕಾಗಲ್ಲ. ಅತ್ತೆ ಕಾಯಿಲೆ ಈಗಲೇ ಬಂದಿದೆ ನನಗೆ. ನಂಗೆ ಮಂಡಿ ನೋವು, ನಾನು ಹತ್ತಲ್ಲ. ಮಂಡಿ ನೋವು ಈಗ? ಹಳೆ ಮನೆಯಲ್ಲಿ ಅತ್ತೆ ಮೇಲ್ತಾನೆ ಇದ್ರು, 100 ಸರಿ ಹತ್ತಿ ಹಿಡಿತಿದ್ದೆ, ಅವಾಗ ಮಂಡಿ ನೋಡ್ತಿರ್ಲಿಲ್ವೇನೋ? ಏಯ್, ಹಳೆ ಪುರಾಣ ಎಲ್ಲ ಬೇಕಾಗಿಲ್ಲ. ಅತ್ತೆ ಎಲ್ಲಿ ಅಷ್ಟೇ ಹೇಳು. ಅತ್ತೆ ನಮ್ಮ ಜೊತೆನಲ್ಲಿ ಕೆಳಗಡೆನೇ ಇರ್ತಾರೆ. ಹೇಗೂ ನೀನು ಮಂಡಿ ನೋವು ಅಂದ್ಯಲೆ, ಹೋಗಿ ಒಂದು ರೂಮ್ನಲ್ಲಿ ಸೆಟ್ಲಾಗೋ, ನಾವು ಅತ್ತೆ ನೋಡ್ಕೊಂತೀವಿ. ಏನು ಅತ್ತೆ ಮೇಲೆ ಪ್ರೀತಿ ಭಕ್ತಿ ಉಕ್ಕಿ ಹರಿತಾ ಇದೆ ಇವಳಿಗೆ. ನಾನೇನು ಫೂಲ್ ಅನ್ಕೊಂಡಿಯ ನೀನು? ಅತ್ತೆನ ನಿಮ್ಮ ಹತ್ರ ಇಟ್ಕೊಂಡು ಆಸ್ತಿನೆಲ್ಲ ಬರ್ಸ್ಕೋಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಇದೇನಪ್ಪ, ಎಲ್ಲ ಕಳ ಗಜ್ಜಿ ಜೊತೆನೇ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಏನು ಅಜ್ಜಿ ಕಂಡ್ರೆ ಅಷ್ಟೊಂದಷ್ಟನಾ? ಏಯ್, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ನಿಮ್ ದೊಡ್ಡಮ್ಮನ ಮಗಳ ಪಿತೂರಿ ಏನು ಅಂತ ಅರ್ಥ ಆಯ್ತು ತಾನೇ? ಹೇಳಿ ಅವ್ರಿಗೆ, ನಾವು ಮಾಡಿ ಮೇಲೆ ಹೋಗಲ್ಲ ಅಂತ. ಏ, ನೀನು ಯಾರಿಗೆ ಬೇಕಾದರೂ ಹೇಳ್ಕೊ, ಏನು ಬೇಕಾದರೂ ಮಾಡ್ಕೊ, ಕೆಳಗಡೆ ರೂಮ್ನ ನಾವು ಬಿಟ್ಕೊಡೋದಿಲ್ಲ. ಇದರಲ್ಲಿ ದಬ್ಬಾಳಿಕೆ ಆಗಲಿ ಪಿತ್ತೂರಿ ಆಗಲಿ ಯಾವುದೂ ಇಲ್ಲ. ನಮಗೆ ಕಷ್ಟ ಆಗುತ್ತೆ ಅಂತ ಕೆಳಗಡೆ ಇದ್ದೀವಿ ಅಷ್ಟೇ. ನೀನು ಹುನ್ನಾರ ಎಲ್ಲ ನನಗೆ ಗೊತ್ತಿಲ್ವಾ? ನಿಮ್ಮ ನೆಪ ಎಲ್ಲ ಬೇಕಾಗಿಲ್ಲ ನಮಗೆ. ಜಗಳ ಆಡ್ತಿದ್ದಾರೆ. ಲಡ್ಡು ಅಮ್ಮ ದೊಡ್ಡಮ್ಮ ಒಂದಿನ ಜಗಳ ಆಡಿಲ್ವಲ್ಲ. ಅತ್ತಿಗೆ ನೋಡಿದ್ರಾ ಅಮ್ಮ ದೊಡ್ಡಮ್ಮನ ಯುದ್ಧನ? ದಿನ ಇದ್ದಿದ್ದೆ. ನಡೀರಿ ನಮ್ಮ ರೂಮ್ಗೆ ಹೋಗೋಣ. ಓಹೋ, ಹಂಗಾರೆ ಇದು ದಿನ ನಡೆಯತ್ತಾ? ಪ್ರೇಯರು ಎಕ್ಸರ್ಸೈಸ್ ಮಾಡಬೇಕು ಅಂತ ತಾತ ಡೈಲಿ ಹೇಳ್ತಾ ಇದ್ರು. ಹಂಗಾರೆ ದಿನ ಜಗಳನೂ ಮಾಡ್ತಾರ? ಅಯ್ಯೋ, ಯಾಕೆ ಜಗಳ ರೀ? ನೀವಾದರೂ ಹೇಳ್ಬಾರ್ದು ಅವ್ರಿಗೆ? ನೋಡು, ಯಾರು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೀನು ಈ ಮನೆಗೆ ಹೊಸಬಿಡು, ಇದರಲ್ಲೆಲ್ಲ ತಲೆ ಹಾಕಕ್ಕೆ ಹೋಗ್ಬೇಡ. ನಡಿ, ಲಗೇಜ್ ಎತ್ಕೋ, ತುಂಬ ಹೋಗೋಣ. ಏಯ್, ನೀನು ನಿನ್ನ ಮಗಳು ಇಲ್ಲಿ ದರ್ಬಾರ್ ಮಾಡಿದ್ರೆ ಕೇಳಕ್ಕೆ ಯಾರೂ ಇಲ್ಲ ಅನ್ಕೊಂಡಿದ್ಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಹೋಗ್ಲಿ ಬಿಡು ಭಾಮ, ಯಾಕೆ ಸುಮ್ಮನೆ ಜಗಳ ಕಾಯ್ತೀಯ? ನೋಡು, ಮೇಲೋ ಕೆಳಗೋ ಎಲ್ಲಿದ್ರೇನಂತೆ, ಒಂದೇ ಮನೇಲಿ ಇರ್ತೀವಲ್ಲ. ನೀವೊಬ್ರು ಬಾಕಿ ಇದ್ರಿ ನನ್ಗೆ ಹೇಳಕ್ಕೆ. ರೀ, ನಾವು ಇವಳು ಮಾತು ಕೇಳ್ಕೊಂಡು ಬಿದ್ದಿರಕ್ಕೆ ನಾವೇನು ಈ ಮನೆ ಆಳ? ಇವಳಿಗೆ ಈ ಮನೇಲಿ ಎಷ್ಟು ಹಾಕಿದ್ಯೋ ನಮಗೂ ಅಷ್ಟೇ ಹಾಕಿದೆ. ಮಕ್ಕಳು ಬೇಕಾದ್ರೆ ಮೇಲಿರಲಿ, ನಾನು ನೀವು ಕೆಳಗಡೆನೇ ಇರೋಣ. ಬ್ಯಾಗ್ ತಗೊಂಡು ಬನ್ರಿ ನನ್ನಿಂದ. ಚಿಕ್ಕಮ್ಮ ಎಲ್ಲೊರಟ್ರಿ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.